ಇನ್ನು 10 ದಿನಗಳ ಕಾಲ ಎಸ್ಐಟಿ ಕಸ್ಟಡಿಯಲ್ಲಿದ್ದಾನೆ ಚಿನ್ನಯ್ಯ ಅಲಿಯಾಸ್ ಚೆನ್ನ. ಈಗಾಗಲೇ ಸೂತ್ರಧಾರಿಗಳ ಹೆಸರನ್ನ ಹೇಳಿದ್ದಾನೆ. ವಿಚಾರಣೆಯ ಸಂದರ್ಭದಲ್ಲಿ ಈ ಚೆನ್ನ ತನ್ನ ಬೆನ್ನ ಹಿಂದೆ ನಿಂತು ಮಾತನಾಡಿಸಿದ್ ಯಾರು, ಈ ಕೆಲಸಗಳನ್ನೆಲ್ಲ ಮಾಡಿಸಿದ್ ಯಾರು ಅನ್ನುವಂತಹ ಮಾಹಿತಿಯನ್ನ ಎಸ್ಐಟಿ ಅಧಿಕಾರಿಗಳಿಗೆ ಈತ ಕೊಟ್ಟಿದ್ದಾನೆ ಅನ್ನುವಂತಹ ಮಾಹಿತಿ ಇದೆ. ಈಗ ಅದರ ಆಧಾರದಲ್ಲಿ ತನಿಖೆ ಮುಂದುವರಿಯುತ್ತೆ. 10 ದಿನಗಳಲ್ಲಿ ಇನ್ನಷ್ಟು ಮಾಹಿತಿಯನ್ನ ಸಂಗ್ರಹ ಮಾಡುವಂತಹ ಕೆಲಸವನ್ನ ಎಸ್ಐಟಿ ಅಧಿಕಾರಿಗಳು ಮಾಡಲಿದ್ದಾರೆ. ಈಗಾಗಲೇ ಒತ್ತಡವನ್ನ ತಡೆಯೋಕಾಗದೆ ಸುಳ್ಳನ್ನ ಎಷ್ಟು ದಿನ ಅಂತ ಹೇಳೋದು, ಆತ ಹೇಳಿ ಸುಳ್ಳು ಅನ್ನೋದು ಬಯಲಾಗ್ತಾ ಇದ್ದ ಹಾಗೆ ಸತ್ಯವನ್ನ ಒಪ್ಪಿಕೊಳ್ಳದೆ ಮಾಸ್ಕ್ ಮ್ಯಾನ್ ಚಿನ್ನಯ್ಯ ಅಲಿಯಾಸ್ ಚೆನ್ನ ಅಲಿಯಾಸ್ ಭೀಮಾ ಆತನಿಗೆ ಬೇರೆ ದಾರಿನೇ ಇರಲಿಲ್ಲ. ಹೀಗಾಗಿ ಸತ್ಯವನ್ನ ಒಪ್ಕೊಂಡಿದ್ದಾನೆ. ಜೊತೆಗೆ ಇಷ್ಟು ದಿನಗಳ ಕಾಲ ಈ ಬೃಹನ್ ನಾಟಕವನ್ನ ತನ್ನ ಕೈಯಲ್ಲಿ ಮಾಡಿಸಿದ್ ಯಾರು ಹೀಗೆ ಮಾತನಾಡೋದಕ್ಕೆ ಹೇಳಿದ್ರು, ಯಾರು ತಲೆಬುರುಡಿಯನ್ನ ತಂದ್ಕೊಟ್ರು, ಯಾರು ಹೋಗಿ ಹೀಗೇ ಹೇಳು ಅಂತ ಹೇಳಿದ್ರು, ಇದೇ ಜಾಗವನ್ನ ತೋರಿಸು ಅಂತ ಹೇಳಿದ್ರು, ಅದೆಲ್ಲವನ್ನ ಕೂಡ ಬಾಯಿ ಬಿಡುವಂತಹ ಕೆಲಸವನ್ನ ಆತ ಮಾಡಿದ್ದಾನೆ ಅನ್ನುವಂತಹ ಮಾಹಿತಿ. 10 ದಿನಗಳ ಕಾಲ ಎಸ್ಐಟಿ ಅಧಿಕಾರಿಗಳು ಈತನನ್ನ ಕಸ್ಟಡಿಗೆ ಪಡ್ಕೊಂಡಿರೋದು. ಹಾಗಾಗಿ ಈ 10 ದಿನಗಳ ಸಮಯದಲ್ಲಿ ಇಡೀ ಈ ಷಡ್ಯಂತ್ರದ ಹಿಂದಿರುವಂತಹ ಎಲ್ಲ ಸೂತ್ರಧಾರಿಗಳು, ಎಲ್ಲ ಪಾತ್ರಧಾರಿಗಳ ಮುಖವಾಡವನ್ನ ಈತ ಕಳಚುವಂತಹ ಸಾಧ್ಯತೆ ಇದೆ. ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಪಾತ್ರಧಾರಿಗಳು ಯಾರು, ಸೂತ್ರಧಾರಿಗಳು ಯಾರು, ಅವರ ಪ್ಲಾನಿಂಗ್ ಏನಾಗಿತ್ತು? ಮೊದಲ ಪ್ಲಾನ್, ಆರೋಪಿ ಚಿನ್ನಯ್ಯ ಅಲಿಯಾಸ್ ಚೆನ್ನನನ್ನ ಇನ್ನಷ್ಟು ವಿಚಾರಣೆಗೆ ಒಳಪಡಿಸುವಂತಹ ಕೆಲಸವನ್ನ ಎಸ್ಐಟಿ ಅಧಿಕಾರಿಗಳು ಮಾಡಲಿದ್ದಾರೆ. ಜೊತೆಗೆ ಚೆನ್ನ ಹೇಳಿರುವಂತಹ ಸೂತ್ರಧಾರಿಗಳ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಕಲೆ ಹಾಕುವಂತಹ ಕೆಲಸವನ್ನ ಎಸ್ಐಟಿ ಮಾಡುತ್ತೆ. ಕನೆಕ್ಟಿಂಗ್ ದಿ ಡಾಟ್ಸ್, ಎಷ್ಟು ಆಳ ಇದೆ, ಈ ಸೂತ್ರಧಾರಿಗಳು ಎಷ್ಟು ಆಳಕ್ಕೆ ಸೇರ್ಕೊಂಡ್ಬಿಟ್ಟಿದ್ದಾರೆ, ಕಣ್ಣಿಗೆ ಕಾಣಿಸ್ತಾ ಇರೋರು ಎಷ್ಟು ಮಂದಿ, ಕಣ್ಣಿಗೆ ಕಾಣದೇ ಇರೋರು ಎಷ್ಟು ಮಂದಿ, ಅದೊಂದು ಬಲವಾದ ಅನುಮಾನ ಇದೆಯಲ್ಲ. ಕಣ್ಣಿಗೆ ಕಾಣದೇ ಇರೋರು ಯಾರೋ ಇದ್ದಾರೆ, ಯಾರೋ ಇವ್ರಿಗೆ ಫಂಡ್ ಮಾಡ್ತಿದ್ದಾರೆ, ಅಥವಾ ಯಾರೋ ಇವ್ರ ಬೆನ್ನ ಹಿಂದೆ ನಿಂತು ಹೀಗೆ ಮಾಡು ಅಂತ ಹೇಳ್ತಿದ್ದಾರೆ. ಇಂಥದ್ದೊಂದು ಬಲವಾದಂತಹ ಅನುಮಾನ ಇದೆ. ಹಾಗಾಗಿ ಅದರ ಬಗ್ಗೆ ಮಾಹಿತಿಯನ್ನ ಕಲೆ ಹಾಕುವಂತಹ ಕೆಲಸವನ್ನ ಎಸ್ಐಟಿ ಅಧಿಕಾರಿಗಳು ಮಾಡಲಿದ್ದಾರೆ. ಇಲ್ಲಿವರೆಗೂ ನಡೆದಿರುವಂತಹ ಬುರುಡೆ ಕಥೆಗೆ ಪ್ಲಾನ್ ಮಾಡಿದ್ದು ಹೇಗೆ ಅನ್ನುವಂತಹ ಮಾಹಿತಿಯನ್ನ ಕಲೆ ಹಾಕಲಿದ್ದಾರೆ. ಇಂಥದ್ದೊಂದು ಕಥೆನ ಸೃಷ್ಟಿ ಮಾಡಬೇಕು ಅಂತ ಹೇಳಿ ಆ ಪ್ಲಾನ್ ಮಾಡಿದ್ಯಾರು, ಪ್ಲಾನ್ನ ಮೂಲ ಯಾರು, ಆ ನಂತರ ಅದನ್ನ ಎಕ್ಸಿಕ್ಯೂಟ್ ಮಾಡೋಕೆ ಪ್ಲಾನ್ ಅನ್ನ ಯಾವ ರೀತಿ ರಚನೆ ಮಾಡಲಾಯಿತು, ಆ ಬಗ್ಗೆಯೂ ಕೂಡ ಮಾಹಿತಿಯನ್ನ ಕಲೆ ಹಾಕಲಾಗುತ್ತೆ. ಪಾತ್ರಧಾರಿಗಳು ಎಷ್ಟು ಜನ, ಸೂತ್ರಧಾರಿಗಳು ಎಷ್ಟು ಜನ, ಎಲ್ಲೆಲ್ಲಿ ಭೇಟಿ ಮಾಡಿದ್ರು, ಎಷ್ಟು ಬಾರಿ ಭೇಟಿ ಮಾಡಿದ್ರು, ಡೆಲ್ಲಿಗೆಲ್ಲ ಹೋಗಿದ್ರಂತೆ, ಈ ರೋಡ್ಗೂ ಹೋಗಿದ್ರಂತೆ, ಎಲ್ಲೆಲ್ಲಿ ಭೇಟಿ ಮಾಡಿದ್ದಾರೆ, ಎಲ್ಲೆಲ್ಲಿ ಕೂತು ಷಡ್ಯಂತ್ರ ಮಾಡಲಾಗಿದೆ, ಯಾರ್ಯಾರ ಕಚೇರಿಯಲ್ಲಿ ಕೂತು ಪ್ಲಾನಿಂಗ್ ಅನ್ನ ಮಾಡಲಾಗಿದೆ, ಎಲ್ಲ ಮಾಹಿತಿಯನ್ನ ಕಲೆ ಹಾಕ್ತಾರೆ ಎಸ್ಐಟಿ ಅಧಿಕಾರಿಗಳು. ಇನ್ನು ಇಡೀ ಬುರುಡೆ ಪ್ರಕರಣದ ಹಿಂದಿರುವಂತಹ ಮಾಸ್ಟರ್ ಮೈಂಡ್ ಅಥವಾ ಮಾಸ್ಟರ್ ಮೈಂಡ್ಗಳು ಯಾರು? ನಾನಾಗಲೇ ಹೇಳಿದ್ದೆ, ಕಣ್ಣಿಗೆ ಕಾಣಿಸ್ತಾ ಇರೋರು ಕೆಲವರು ಇದ್ದಾರೆ, ಕಣ್ಣಿಗೆ ಕಾಣಿಸ್ತೇ ಇರೋರು ಕೂಡ ಕೆಲವರು ಇರಬಹುದು ಅನ್ನುವಂಥ ಬಲವಾದ ಅನುಮಾನ ಇದೆ. ಕಣ್ಣಿಗೆ ಕಾಣಿಸ್ತಾ ಇರೋ ಸೂತ್ರಧಾರಿಗಳ ಹಿಂದೆ ಕಣ್ಣಿಗೆ ಕಾಣಿಸ್ತೇ ಮೇಲ್ಭಾಗದಲ್ಲೆಲ್ಲೋ ಕೂತ್ಕೊಂಡು, ತೆರೆಮರೆಯಲ್ಲೆಲ್ಲೋ ಕೂತ್ಕೊಂಡು ಇಡೀ ಆಟವನ್ನ ಆಡಿಸಿರುವಂತಹ ವ್ಯಕ್ತಿಗಳ ಬಗ್ಗೆ ಅನುಮಾನ ಇದೆ. ಆ ಮಾಸ್ಟರ್ ಮೈಂಡ್ ಅಥವಾ ಆ ಮಾಸ್ಟರ್ ಮೈಂಡ್ಗಳು ಯಾರು? ಆ ಆಳಕ್ಕೆ ಎಸ್ಐಟಿ ತನಿಖೆ ಇಳಿಬೇಕಾಗಿದೆ. ಅವರೆಲ್ಲರ ಮುಖವಾಡವನ್ನ ಕಳಚುವಂತಹ ಕೆಲಸವನ್ನ ಎಸ್ಐಟಿ ಅಧಿಕಾರಿಗಳು ಮಾಡಬೇಕಾಗಿದೆ. ಈ 10 ದಿನಗಳಲ್ಲಿ ಆ ನಿಟ್ಟಿನಲ್ಲಿ ಎಸ್ಐಟಿಯ ತನಿಖೆ ಸಾಗಲಿದೆ. ಇದರ ಜೊತೆಗೆ ಮತ್ತೊಂದು ಬಯಲಾಗಿರುವಂತಹ ವಿಚಾರ ಏನು ಅಂದ್ರೆ, ಈ ಮಾಸ್ಕ್ ಮ್ಯಾನ್ನ ಮೊಬೈಲ್ ಕಹಾನಿ. ಎಸ್ಐಟಿ ವಿವಿಧ ರೀತಿಯಲ್ಲಿ ಸದ್ಯ ಈ ಚೆನ್ನನನ್ನ ತನಿಖೆ ಮಾಡೋದಕ್ಕೆ ಪ್ಲಾನ್ ಅನ್ನ ಮಾಡಿಕೊಂಡಿದೆ. ಸತ್ಯ ಹೊರಗಡೆ ಬರಲೇಬೇಕು. ಪ್ರಕರಣದ ಆರಂಭದಿಂದಾನೂ ಇದ್ದಿದ್ದು ಒಂದೇ ಆಗ್ರಹ, ರಾಜ್ಯದ ಜನರ ಮನಸ್ಸಲ್ಲಿ, ದೇಶದ ಜನರ ಮನಸ್ಸಲ್ಲಿ ಧರ್ಮಸ್ಥಳದ ಬಗ್ಗೆ ಗೊಂದಲ ಎದ್ದಾಗ ಸತ್ಯ ಹೊರಗಡೆ ಬರಬೇಕು ಅನ್ನೋದನ್ನೇ ಎಲ್ಲರೂ ಆಗ್ರಹಿಸಿತ್ತು. ಹೀಗಾಗಿ ಷಡ್ಯಂತ್ರದ ಭಾಗವಾಗಿರುವ ಎಲ್ಲರ ಮುಖವಾಡವನ್ನ ಕಳಚುವಂತಹ ಕೆಲಸವನ್ನ ಎಸ್ಐಟಿ ಮಾಡಬೇಕು ಅನ್ನುವಂತಹ ಆಗ್ರಹ ಹೆಚ್ಚಾಗ್ತಾ ಇದೆ. ಇನ್ನು ತನಿಖೆಯ ಸಂದರ್ಭದಲ್ಲಿ ಮತ್ತೊಂದು ವಿಚಾರ ಬೆಳಕಿಗೆ ಬಂದಿದೆ, ಅದು ಈ ಚೆನ್ನನ ಮೊಬೈಲ್ ಕಹಾನಿ. ಚಿನ್ನಯ್ಯನ ಫೋನ್ನ ಹುಡುಕಾಟದಲ್ಲಿ ಸದ್ಯ ಎಸ್ಐಟಿ ಅಧಿಕಾರಿಗಳಿದ್ದಾರಂತೆ. ಮೊದಲು ನನ್ನ ಬಳಿ ಮೊಬೈಲ್ ಇಲ್ಲ ಅಂತ ಹೇಳಿದ್ದ ಈ ಚಿನ್ನಯ್ಯ ವಿಚಾರಣೆ ಮಾಡುವಾಗ ಎಸ್ಐಟಿ ವಿಚಾರಣೆಯ ಸಂದರ್ಭದಲ್ಲಿ ಈತನ ಮೊಬೈಲ್ ಕಹಾನಿ ಬೆಳಕಿಗೆ ಬಂದಿದೆ. ಎಲ್ಲಿ ಹೋಯ್ತು ಇದ್ದಂಥ ಮೊಬೈಲ್ ಎಲ್ಲಿ ಹೋಯ್ತು ಅನ್ನೋದು ಈಗ ಗೊತ್ತಾಗ್ತಾ ಇದೆ. ಈ ಚಿನ್ನಯ್ಯ ಕೋರ್ಟ್ಗೆ ಬಂದಂತಹ ಟೈಮ್ನಲ್ಲಿ ಆತನ ಬಳಿ ಫೋನ್ ಇರಲಿಲ್ಲ. ಕೋರ್ಟ್ಗೆ ಹೋಗೋದಕ್ಕೆ ಮುಂಚೆನೆ ಆತನ ಕೈನಿಂದ ಫೋನ್ ಅನ್ನ ಪಡ್ಕೊಳ್ಳುವಂತಹ ಕೆಲಸವನ್ನ ಗ್ಯಾಂಗ್ ಮಾಡಿತ್ತು. ಯಾವ ಗ್ಯಾಂಗ್? ಆ ಸೂತ್ರಧಾರಿಗಳ ಗ್ಯಾಂಗ್. ಚೆನ್ನಯ್ಯನಿಗೆ ಫೋನ್ ಬಳಸೋಕೆ ಆ ಸೂತ್ರಧಾರರು ಬಿಟ್ಟೇ ಇರಲಿಲ್ವಂತೆ.
ಯಾರಿಗೂ ನೀನು ಫೋನ್ ಮಾಡಬಾರ್ದು, ನಿನ್ನ ಕೈನಲ್ಲಿ ಫೋನ್ ಇದ್ರೆ ಬೇರೆ ಯಾರಾದ್ರೂ ನಿನ್ನನ್ನು ಸಂಪರ್ಕ ಮಾಡಬಹುದು, ನಿನ್ನ ಮೈಂಡ್ ಚೇಂಜ್ ಮಾಡಬಹುದು ಅನ್ನುವಂಥ ಆತಂಕ ಇತ್ತು ಏನೋ ಆ ಸೂತ್ರಧಾರಿಗಳಿಗೆ. ಹಾಗಾಗಿ ಆತನಿಗೆ ಫೋನ್ ಬಳಕೆ ಮಾಡೋದಕ್ಕೆ ಬಿಟ್ಟಿರಲಿಲ್ಲ. ಕೇವಲ ವಕೀಲರ ಜೊತೆ ಮಾತನಾಡೋದಕ್ಕೆ ಮಾತ್ರ ಅವಕಾಶವನ್ನ ಮಾಡಿಕೊಟ್ಟಿದ್ರಂತೆ. ಆತನ ಫೋನ್ ಇನ್ನೂ ಕೂಡ ಈ ಸೂತ್ರಧಾರರ ಬಳಿಯೇ ಇದೆ ಅನ್ನುವಂಥ ಮಾಹಿತಿ. ಚಿನ್ನಯ್ಯನ ಫೋನ್ ವಿಚಾರಣೆ ಸಂದರ್ಭದಲ್ಲಿ ಎಸ್ಐಟಿ ಅಧಿಕಾರಿಗಳಿಗೆ ಚಿನ್ನಯ್ಯ ಈ ಹೇಳಿಕೆಯನ್ನ ಕೊಟ್ಟಿದ್ದಾನೆ. ಹಾಗಾಗಿ ಆ ಫೋನ್ನ ಹುಡುಕಾಟಕ್ಕೆ ಸದ್ಯ ಎಸ್ಐಟಿ ಅಧಿಕಾರಿಗಳು ಇಳಿದಿದ್ದಾರೆ ಅನ್ನುವಂಥ ಮಾಹಿತಿ ಇದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.